ನಮಸ್ಕಾರ, ನಾನು ಸೌಮ್ಯ ಮಳಲಿ. ಯತ್ನಾಳ್ ಇಟ್ಟ ಬಾಂಬ್ಗೆ ಕೈ ಪಾಳೆಯ ಕಕ್ಕಾಬಿಕ್ಕಿ. ಕೇಸರಿ ತಿರುಗುಬಾಣಕ್ಕೆ ಸಿದ್ದು ಡಿಕೆ ವಿಲವಿಲ. ಪಕ್ಷಾಂತರ ಈಕಳದಲ್ಲಿ ಅಸಲಿಗೆ ಸಿಕ್ಕಿಬಿದ್ದಿದ್ಯಾರು? ಇದುವೇ ಹೊತ್ತಿನ ವಿಶೇಷ ಜಂಪಿಂಗ್ ಫೈಟ್ ಭಾಗ 2. ಬಿಜೆಪಿಯಲ್ಲಿರುವ ವಲಸಿಗರು ಪಕ್ಷ ಬಿಡ್ತಾರೆ ಎಂದಿದ್ರು ಯತ್ನಾಳ್. ಅದನ್ನೇ ಬಳಸಿಕೊಂಡು ಮಾತನಾಡಿ ಇದೀಗ ಕಾಂಗ್ರೆಸ್ ಲೀಡರ್ ಸ್ಪೇಜ್ಗೆ ಸಿಲುಕೊಂಡಿದ್ದಾರೆ. ಯಾರು ಅಂತ ಹೇಳಲ್ಲ, ಮಾತನಾಡಿದ್ದು ಸತ್ಯ ಅಂತ ಹೇಳಿದ್ರು ಸಿದ್ದರಾಮಯ್ಯರು. ಬಿಜೆಪಿಯನ್ನ ಬಿಡ್ತಾರೆ, ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂತಹ ಯತ್ನಾಳ್ ಹೇಳಿಕೆ ಏನಿತ್ತು ಅದನ್ನೇ ದಾಳವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಿ ಇದೀಗ ಕಾಂಗ್ರೆಸ್ ನಾಯಕರು ಪೇಚಿಗೆ ಸಿಲುಕೊಂಡಿದ್ದಾರೆ. ಕಾಂಗ್ರೆಸ್ ಬಿಟ್ಟವರನ್ನ ಸೇರಿಸಿಕೊಳ್ಳಲ್ಲ ಅಂತ ಎಂದಿದ್ದವರು ಈಗ ಯಾಕೆ ಅವರು ಮತ್ತೆ ಬೇಕು ಅಂತ ರಮೇಶ್ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಮಾತಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬೆಪ್ಪಾಗಿದ್ದಾರೆ. ಇಲ್ಲ, ಕಾಂಗ್ರೆಸ್ ಬಿಟ್ಟು ಹೋದವರನ್ನ ಸೇರಿಸಿಕೊಳ್ಳಲ್ಲ ಅಂತ ಸಿದ್ದರಾಮಯ್ಯನವರು ಮತ್ತೆ ಪುನರುಚ್ಚಾರ ಮಾಡಿರುವಂಥದ್ದು. ತನ್ನ ಹಳೆ ಹೇಳಿಕೆಗೆ ಬದ್ಧನಾಗಿರ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಮೊದಲೇ ಅಧಿವೇಶನದಲ್ಲಿ ಹೇಳಿದ್ದೇನೆ, ಯಾರನ್ನೂ ಸೇರಿಸಿಕೊಳ್ಳಲ್ಲ, ಬರ್ತಾರೆ ಅಂತ ಗುಡುಗಿದ್ದಾರೆ. ಈಗ ಉಲ್ಟಾ ಹೊಡೆದಿರುವಂಥದ್ದು. ಈ ಹಿಂದೆ ಅಧಿವೇಶನದಲ್ಲಿ ಮೇಜ್ ಕೊಟ್ಟು ಹೇಳಿದ್ರು ಸಿದ್ದರಾಮಯ್ಯನವರು, ಮತ್ತೆ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ. ಈಗ ಸಿದ್ದರಾಮಯ್ಯನವರು ಮತ್ತೆ ಆ ಮಾತನ್ನ ಹೇಳ್ತಾ ಇದ್ದಾರೆ. ನಾನು ಹಿಂದೆನೇ ಏನು ಹೇಳಿದೆ, ಆ ರೀತಿ ನಾವು ಸೇರಿಸಿಕೊಳ್ಳಲ್ಲ, ಯಾರಾದರೂ ಅವರೇ ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಮ್ಮ ಪಕ್ಷಾಂತ ಸಿದ್ಧಾಂತವನ್ನ ಒಪ್ಕೊಂಡು ಬರೋದಾದ್ರೆ ಬರಬಹುದು, ನಾವಾಗೇ ಯಾರನ್ನೂ ಸಂಪರ್ಕ ಮಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದೀಗ ಸಿದ್ದರಾಮಯ್ಯನವರ ಹೇಳಿಕೆಯನ್ನೇ ಈಗ ಅವರು ಮತ್ತೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯಿಂದ ಸಾಕಷ್ಟು ಜನ ಶಾಸಕರು ನಮ್ಮ ಪಕ್ಷಕ್ಕೆ ಬರ್ತಾರೆ, ಇಲ್ಲಿಂದ ಹೋದವರು ಬರೋದಕ್ಕೆ ರೆಡಿ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದವರು ಮತ್ತೆ ನಮಗೆ ಅವರಿಗೆ ಯಾಕೆ ನಾವೇ ಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಡಿಕೆಶಿ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ಮಂದಿ ಟಿಕೆಟ್ ಬುಕ್ ಮಾಡ್ಕೊಂಡಾರ, ಅಲ್ಲಿ ಡಿ.ಕೆ. ಶಿವಕುಮಾರ್ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡಾರ, ಸಿದ್ದರಾಮಯ್ಯ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡಾರ. ಮತ್ತು ಅವ್ರನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಬಿಜೆಪಿ ಅದಕ್ಕೆ ಉಳಿತದೆ. ಚುನಾವಣೆ ಬಂದ್ಮೇಲೆ 15 ದಿವಸ ಏನು ಚುನಾವಣಾ ಆಯೋಗ ಘೋಷಣೆ ಮುಂಜಾನೆ ಮಾಡ್ತಾ ತಿಳ್ಕೊರಿ, ಮಧ್ಯಾಹ್ನದಾಗ ಬಿಜೆಪಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಡ್ಯಾನ್ ತೋರ್ಕೊತ ಅವರ ಹೇಳಿಕೆಗೆ ಅವ್ರ ಕೈಲೇ ಮಿಕ್ಕಿ ಉತ್ತರ ಹೇಳಬೇಕು, ನಾನು ಹೇಳುದಿಲ್ಲ. ನಾನದೆಲ್ಲ ನಾವೆಲ್ಲ ಹಂಗೆಲ್ಲ ತರ ಯತ್ನಾಳ್ ತರ ರೋಡಲ್ಲೆಲ್ಲ ನಾನು ಮಾತಾಡಕ್ಕಾಗಲ್ಲ. ಅವರೆಲ್ಲ ಸಂಪರ್ಕದಲ್ಲಿರೋ ನಿಜ, ಹೆಸರುಗಳು ಹೇಳಲ್ಲ. ಅದನ್ನೂ ಹೇಳಲ್ಲ. ಸಂಪರ್ಕದಲ್ಲಂತೂ ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ. ಎಷ್ಟು ಜನ ಇದ್ದಾರೆ, ಅವ್ರು ಯಾರ್ಯಾರು ಹೇಳಲ್ಲ. ಕಾಂಗ್ರೆಸ್ಗೆ ಬರೋರು ಬಿಜೆಪಿಯಲ್ಲಿದ್ದಾರೆ ಅಂತ ಹೇಳಿದ್ರು ಡಿಕೆಶಿ. ಯಾರು ಹೋಗಲ್ಲ ಅಂತ ಸಿಪಿ ಯೋಗೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಹತ್ರ ಮಾತಾಡಿದವರು, ನಮ್ಮ ಹತ್ರ ಮಾತಾಡ್ತಾ ಇರೋರು ವಿಚಾರನ ನಾನಾಗಲಿ ಸಿದ್ದರಾಮಯ್ಯನವರಾಗಲಿ ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವ್ಯಾಕೆ ಡಿಸ್ಕ್ಲೋಸ್ ಮಾಡಬೇಕು? ನನ್ನ ಹತ್ರ ಯಾರು ಮಾತಾಡ್ತಾರೆ ಅಂತ ನಾನ್ಯಾಕೆ ಡಿಸ್ಕ್ಲೋಸ್ ಮಾಡಬೇಕು? ಇದು ರಾಜಕಾರಣ. ಇದು ನಾವು ಗೌಪ್ಯತೆಯನ್ನು ಕಾಪಾಡಬೇಕಾದ್ದು ನಮ್ಮ ಧರ್ಮ. ಕಾಂಗ್ರೆಸ್ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಹೇಳಿ, ಸಿದ್ದರಾಮಯ್ಯನವರು ಹೇಳಿ, ಅವರಿಬ್ಬರು ಗಾಳಿಯಲ್ಲಿ ಗುಂಡಾರಿಸ್ತಾರೆ ಹೊರತು ಅವರಿಗೆ ನಿಜವಾದಂಥ ಟಾರ್ಗೆಟ್ ಇಂಥವ್ರು ಬರ್ತಾರೆ ಅಂತ ಹೇಳಲ್ಲ. ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆ ಕೊಡ್ತಾ ಇರ್ಬೋದು ಅವರು. ನಾನು ಮತ್ತೊಮ್ಮೆ ದೃಢೀಕರಿಸ್ತೀನಿ, ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ನಿಂದ ಬಹಳಷ್ಟು ಜನ ಸರ್ತಿ ಸಾಲಲ್ಲಿ ಬರುವವರಿದ್ದಾರೆ. ಅದನ್ನು ಹಿಂದೆನೂ ನಾವು ಪ್ರೂವ್ ಮಾಡಿದ್ದೀವಿ, ಮುಂದೆನೂ ಪ್ರೂವ್ ಮಾಡ್ತೀವಿ. ಅವ್ರು ಯಾವುದೇ ಹೇಳಿಕೆಗಳು ಯಾವುದೂ ನಿಂತ್ಕೊಳ್ಳೋದಿಲ್ಲ. ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಯಾರು ಪಕ್ಷ ಬಿಟ್ಟು ಹೋಗೋದಿಲ್ಲ. ಪಕ್ಷಾಂತರ ಪಾಲಿಟಿಕ್ಸ್ ವಿಚಾರವಾಗಿ ಗುರು ಶಿಷ್ಯರ ನಡುವೆ ವಾರ್ ಆಗ್ತಾ ಇದೆ. ಸಿದ್ದರಾಮಯ್ಯ ಹಾಗೂ ರಮೇಶ್ ಜಾರಕಿಹೊಳಿ ನಡುವಿನ ಟಾಕ್ ಫೈಟ್ ಜೋರಾಗಿದೆ. ಸಂಪರ್ಕದಲ್ಲಿರೋ ನಿಜ, ಹೆಸರುಗಳು ಹೇಳಲ್ಲ. ಅದನ್ನೂ ಹೇಳಲ್ಲ.
ಸಂಪರ್ಕದಲ್ಲಂತೂ ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ನವರು ಇದ್ದಾರೆ. ಎಷ್ಟು ಜನ ಇದ್ದಾರೆ, ಅವ್ರು ಯಾರ್ಯಾರು ಹೇಳಲ್ಲ. ಒಬ್ಬ ಜವಾಬ್ದಾರಿಯಾಗಿ ಸಿದ್ದರಾಮಯ್ಯ ಅವರು ಇದರಲ್ಲಿ ಅಸೆಂಬ್ಲಿಯಲ್ಲಿ ಬಹಳ ದೊಡ್ಡ ಟೇಬಲ್ ಬರೆದು ಮಾತಾಡಿದ್ರು. ಯಾವುದೇ ಕಾರಣಕ್ಕೆ ತೊಗೊಳಂಗಿಲ್ಲ, ಜಗತ್ತಲ್ಲೇ ತೊಗೊಳಂಗಿಲ್ಲ, ಈ ವಾಪಸ್ಕೊಂಬಲ್ಲಿ ಹೋದಾರೆ ಅಂತ ಹೇಳಿದ್ರು. ಈಗ ಯಾಕೆ ವಾಪಸ್ ಬೇಕಾಯ್ತು ಇವರು ನಮ್ಮವರು? ಇದೇ ಸಿದ್ದರಾಮಯ್ಯ ಅವರು ಭಯಂಕರ ದೊಡ್ಡ ಪ್ರಮಾಣ ಟೇಬಲ್ ಗುದ್ದಿ ಮಾತಾಡಿದ್ರು. ಈ ದ್ರೋಹಿಗಳು ಇವರು ಅವರು ಅಂತ ಹೇಳಿದ. ಇದು ರಮೇಶ್ ಜಾರಕಿಹೊಳಿ ಬಹಳ ವರ್ಷಗಳಿಂದ ಹೇಳುತ್ತಲೇ ಇದ್ದಾರೆ. ಅದರಿಂದ ಅವ್ರ ಮಾತಿಗೆ ಅಷ್ಟೊಂದು ಕಿಮ್ಮತ್ ಕೊಡ್ಬೇಕಾದ ಅಗತ್ಯ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಹೋಗಲ್ಲ. ಯಾಕಂದ್ರೆ ರಾತ್ರಿ ನೋಡಿದ ಬಾವಿಗೆ ಅಗಲೊತ್ತು ಬೀಳ್ತಾರ, ಅದು ಮುಳುಗ ಅಡಗು ಈಗ ಬಿಜೆಪಿ. ಕಾಂಗ್ರೆಸ್ ಬಿಟ್ಟು ಹೋದವರನ್ನ ಯಾವುದೇ ಕಾರಣಕ್ಕೂ ಸೇರಿಸಿಕೊಳ್ಳಲ್ಲ, ಪಕ್ಷಾಂತರಿಗಳನ್ನ ಕಾಂಗ್ರೆಸ್ಗೆ ಸೇರಿಸುವ ಪ್ರಶ್ನೆ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಧಿವೇಶನದಲ್ಲೇ ಬಹಿರಂಗವಾಗಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ರು. ರಮೇಶ್ ಜಾರಕಿಹೊಳಿ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಇದೀಗ ಯೂ ಟರ್ನ್ ಹೊಡೆದಿದ್ದಾರೆ. ಪಕ್ಷಾಂತರಿಗಳನ್ನು ಸೇರಿಸಿಕೊಳ್ತೇವೆ ಎಂದು ನಾನು ಹೇಳಿಲ್ಲ, ಯಾರ ಜೊತೆಗೂ ನಾನು ಚರ್ಚೆ ಮಾಡಿಲ್ಲ, ಸಿದ್ಧಾಂತ ಒಪ್ಪಿ ಬಂದ್ರೆ ಓಕೆ ಅಂತ ಸಿದ್ದರಾಮಯ್ಯನವರು ಈಗ ತಮ್ಮ ಹೇಳಿಕೆಯನ್ನ ಮತ್ತೆ ಅವರು ಚೇಂಜ್ ಮಾಡಿ ಹೇಳಿರುವಂಥದ್ದು. ಈ ಹಿಂದೆ ನಾನು ಅಧಿವೇಶನದಲ್ಲೇ ಹೇಳಿದ್ದೆ, ಕಾಂಗ್ರೆಸ್ ಬಿಟ್ಟು ಹೋದವರನ್ನ ನಾವು ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅಂತ. ಕಾಂಗ್ರೆಸ್ ಸಿದ್ಧಾಂತವನ್ನ ಒಪ್ಕೊಂಡು ಯಾರಾದರೂ ಬಂದ್ರೆ ಬರಲಿ, ನಾವಾಗಿ ಯಾರನ್ನೂ ಸಂಪರ್ಕ ಮಾಡಲ್ಲ, ಅವರಾಗೆ ಬಂದ್ರೆ ನಾವು ಸೇರಿಸ್ಕೊಳ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವರೆಲ್ಲ ಸಂಪರ್ಕದಲ್ಲಿರೋದು ನಿಜ, ಹೆಸರುಗಳು ಹೇಳಲ್ಲ. ಅದನ್ನೂ ಹೇಳಲ್ಲ. ಅವರೆಲ್ಲ ಕೆಲವರು ನನ್ನ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ, ಅವ್ರ ಹೆಸರು ಹೇಳಲ್ಲ ಅಂತ ಹೇಳಿದೆ. ದೇರ್ ಎಂಡ್ಸ್ ದಿ ಮ್ಯಾಟರ್. ಸರ್ ಬೇರೆಯವ್ರು ಏನ್ ಹೇಳ್ತಾರೆ ಅದಕ್ಕೆ ಇನ್ಯಾರು ಹೇಳ್ತಾರೆ. ಆಮೇಲೆ ಯಾವ್ದೋ ಪತ್ರಿಕೆನಲ್ಲಿ ಬಂದಿದೆ, ನಾನು ಇಲ್ಲಿಂದ ಹೋಗಿರೋ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋರ್ನೆಲ್ಲ ಅವರು ವಾಪಸ್ ಷರತ್ತು ಇಲ್ಲದೆ ವಾಪಸ್ ಬಂದ್ರೆ ಸೇರ್ಸ್ಕೊತೀವಿ ಅಂತ ಎಲ್ಲಿ ಹೇಳಿದ್ದೀನಿ, ಯಾರಿಗೆ ಹೇಳಿದ್ದೀನಿ? ಐ ಡೋಂಟ್ ನೋ ಹೌ ಇಟ್ ಹ್ಯಾಸ್ ಕಮ್. ನಾನೇನ್ ಹೇಳಿದ್ದೀನಿ ಅಂದ್ರೆ, ಯಾರು ಕಾಂಗ್ರೆಸ್ನ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಬೇಸರ ಯಾವುದೇ ಷರತ್ತಿಲ್ಲದೆ ಪಾರ್ಟಿ ಬರ್ತಾರೆ, ಕಾಂಗ್ರೆಸ್ ನಾಯಕತ್ವವನ್ನು ಯಾರು ಒಪ್ಕೊಂಡು ಬರ್ತಾರೆ ಅಂತವರಿಗೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದೀನಿ. ಈ ವಿಚಾರ ಈ ಹಿಂದೆ ಕಾಂಗ್ರೆಸ್ ಬಿಟ್ಟವ್ರಿಗೂ ಇದು ಅನ್ವಯ ಆಗುತ್ತಾ? ಇಲ್ಲ ಇಲ್ಲ ಇಲ್ಲ, ಅದು ನಾನು ಹೇಳಿದ್ದೀನಿ, ಅದು ಅನ್ವಯ ಆಗಲ್ಲ. ಅವ್ರಿಗೆ ಅನ್ವಯ ಆಗಲ್ಲ. ಈಗ ಎಷ್ಟು ಸರಿ ಹೇಳೋದನ್ನ ಅಸೆಂಬ್ಲಿನಲ್ಲಿ ಹೇಳಿದ್ದೀನಲ್ಲ, ಅದಕ್ಕೆ ಐ ವಿಲ್ ಅಬೈಡ್ ಬೈ ಇಟ್. ಮತ್ತೆ ಯಾಕೆ ಸರ್ ನಿಮ್ಮ ಹಳೆ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರು ಬಹಳ ಜನರನ್ನ ಸಂಪರ್ಕ ಮಾಡ್ತಿದ್ದಾರೆ, ಅದು ನನಗೆ ಮಾಹಿತಿ ಸಿಕ್ಕಿದೆ. ನಾನಾಗಿದ್ದು ಯಾರನ್ನು ಮಾಡಕ್ ಹೋಗಲ್ಲ, ಅವರಾಗಿದ್ದು ಬಂದ್ರೆ ಮಾತ್ರ ಮಾತಾಡ್ತೇನೆ. ಯಾರನ್ನು ಕರೆಯಕ್ಕೂ ಹೋಗಲ್ಲ, ಯಾರನ್ನು ಮಾತಾಡ್ಸಕ್ ಹೋಗಲ್ಲ. ಬಿಜೆಪಿ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿರುವ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾರು ಎಂಬ ಮಾಧ್ಯಮದ ಪ್ರಶ್ನೆಗೆ ಅವರ ಬಳಿ ಉತ್ತರ ಇಲ್ಲ. ಇದರಲ್ಲಿ ಸಿದ್ದು ಡಿಕೆಶಿ ನಡುವೆ ಆಂತರಿಕ ಪೈಪೋಟಿ ಇದೆ. ಡಿಕೆಶಿ ಅವರು ಸುದ್ದಿಗೋಷ್ಠಿಯಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ಇದನ್ನ ನೋಡಿದ ಸಿದ್ದರಾಮಯ್ಯಗೆ ಅಭದ್ರತೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾರೆ. ಇವರ ತಿಕ್ಕಾಟದಿಂದ ಬಹಳ ಜನ ಕಾಂಗ್ರೆಸ್ ಪಕ್ಷವನ್ನೇ ಬಿಡ್ತಾರೆ. ಯಾರು ಕಾಂಗ್ರೆಸ್ ಪಕ್ಷ ಸೇರಲ್ಲ, ಸಿಎಂ ಬೊಮ್ಮಾಯಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿಂದ ಕಾಂಗ್ರೆಸ್ಗೆ ಯಾರು ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮೊದ್ಲೇನು ಹೇಳಿದ್ರು, ನಿರಂತರ ಸಂಪರ್ಕ ಇದ್ದಾರೆ ಬಂದೇ ಬಿಡ್ತಾರೆ ಅಂದ್ರು. ಈಗ ಇಲೆಕ್ಷನ್ ಅಂತಾರೆ. ಅಂದ್ರೆ ಅವ್ರು ಮೊದಲು ಮಾತಾಡಿದ್ದು ದೊಡ್ಡ ಸುಳ್ಳು ಅಂತ ಬಹಳ ಸ್ಪಷ್ಟ ಆಗ್ತಾರೆ. ಯಾಕಂದ್ರೆ ನೀವೆಲ್ಲ ಕೇಳ್ತಿದ್ದೀರಿ ಯಾರು ಬರ್ತಾರೆ ಯಾರಿಲ್ಲ ಅಂತ. ನೀವು ಪ್ರಶ್ನೆ ಕೇಳೋದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇದು ಆಂತರಿಕವಾಗಿ ಕಾಂಪಿಟೇಷನ್ ಇದೆ. ಡಿ ಕೆ ಶಿವಕುಮಾರ್ ಅವರು ಅಲ್ಲಲ್ಲಿ ಸುದ್ದಿ ಮಾಡ್ತಾರೆ, ನಾನು ಅವ್ರಿಗೆ ಮಾತಾಡಿದ್ದೀನಿ ಇವ್ರಿಗೆ ಮಾತಾಡಿದ್ದೀನಿ. ಅದಕ್ಕೆ ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯವ್ರಿಗೆ ಅಭದ್ರತೆ ಇದೆ. ಏನಪ್ಪ ಡಿ ಕೆ ಶಿವಕುಮಾರ್ ಮುಂದೋಗಿದ್ದಾನೆ, ನನ್ನ ಕಡೆನೂ ಬರ್ತಾರೆ ಅನ್ನುವಂಥದ್ದು. ಹೀಗಾಗಿ ಯಾರು ಹೋಗೋದೂ ಇಲ್ಲ. ಇನ್ನು ಇವ್ರ ತಿಕ್ಕಾಟದಿಂದ ಬರುವಂಥ ದಿನಗಳಲ್ಲಿ ಭಾಳಷ್ಟು ಜನ ಕಾಂಗ್ರೆಸ್ ಬಿಡುವಂಥ ವ್ಯವಸ್ಥೆ ಆಗ್ತಾಯಿದೆ ಹೊರತಾಗಿ ಅಲ್ಲಿ ಹೋಗೋ ಪ್ರಶ್ನೆನೇ ಇಲ್ಲ. ಅವರವರು ಆಂತರಿಕವಾದಂಥ ಪೈಪೋಟಿ ಅಷ್ಟೇ ಅದು. ಇದಕ್ಕೆ ಯಾವುದೂ ಸತ್ಯಾಂಶ ಇಲ್ಲ, ವಾಸ್ತವಾಂಶನೂ ಇಲ್ಲ, ಆ ಒಂದು ಭೂಮಿಕೆನೂ ಇಲ್ಲ. ಮೊದ್ಲೇನು ಹೇಳಿದ್ರು, ನಿರಂತರ ಸಂಪರ್ಕ ಇದ್ದಾರೆ ಬಂದೇ ಬಿಡ್ತಾರೆ ಅಂದರು. ಈಗ ಇಲೆಕ್ಷನ್ ಅಂತಾರೆ. ಅಂದರೆ ಅವ್ರು ಮೊದಲು ಮಾತಾಡಿದ್ದು
ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಪಕ್ಷಾಂತರ ಅನ್ನುವಂತಹ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು, ಮಾತಿನ ವಾಗ್ಯುದ್ಧಕ್ಕೂ ಕೂಡ ಕಾರಣವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡೋದಾದ್ರೆ ಏನೇನಾಗ್ತಾ ಇದೆ? ಸೌಮ್ಯ, ಏನಂತ ಹೇಳಿದ್ರೆ ಈಗಾಗಲೇ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟ ನಂತರ ಈ ಎಲ್ಲ ಬೆಳವಣಿಗೆಗಳಿಗೆ ಆಗ್ತವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪಕ್ಷ ಬಿಟ್ಟವರೆಲ್ಲರೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ, ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಬಂದವರೆಲ್ಲರೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಬಿಡ್ತಾರೆ ಎಂಬ ಹೇಳಿಕೆಯನ್ನು ಅವರು ನಿನ್ನೆ ಕೊಟ್ಟಿದ್ರು. ಅದಾದ ಬಳಿಕ ಆ ಒಂದು ಹೇಳಿಕೆಗೆ ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿಯ ನಾಯಕರು ಅದಕ್ಕೆ ಒಂದು ಪ್ರತಿಕ್ರಿಯೆ, ತಮ್ಮ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಬಿಜೆಪಿ ಕಚೇರಿಯಲ್ಲೂ ಕೂಡ ಇವತ್ತು ಬಿಬಿಎಂಪಿ ಚುನಾವಣೆ ಕುರಿತಂತೆ ಒಂದು ಚರ್ಚೆ ನಡೀತಾ ಇತ್ತು, ಸಭೆ ನಡೀತಾ ಇತ್ತು. ಆ ಒಂದು ಸಭೆಗೆ ಸೇರಿದಂತೆ ಈಗಾಗಲೇ ಆ ಸಭೆಯೂ ಕೂಡ ಈಗ ಮುಕ್ತಾಯ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಏನು ಒಂದು ಪಕ್ಷಾಂತರದ ಬಗ್ಗೆ ಈ ಹಿಂದೆನೂ ಕೂಡ ಹೇಳಿಕೆಗಳು ಬಂದಿದ್ವು. ಆದ್ರೆ ಈಗ 17 ಜನ ಏನು ಶಾಸಕರುಗಳು ಬಿಜೆಪಿಗೆ ಕಳೆದ ವಿಧಾನಸಭಾ ಚುನಾವಣೆ ಬಳಿಕ ಸೇರಿದ ನಂತರ ಈಗ ಮತ್ತೆ ಅದೇ ರೀತಿಯಂತ ಚರ್ಚೆಗಳು ಆರಂಭಗೊಂಡಿರುವಂತದ್ದು. ಅದಕ್ಕೆ ಸಿದ್ದರಾಮಯ್ಯ ಅವರು ಏನು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಹೌದು, ಬಿಜೆಪಿಯ ಮಂತ್ರಿಯೊಬ್ಬರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಎಂಬಂತದನ್ನ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿ ನಾಯಕರು ಹೇಳೋದೇನಂತ ಹೇಳಿದ್ರೆ ಆ ರೀತಿಯಾದಂತಹ ಯಾವುದೇ ಬೆಳವಣಿಗೆಗಳು ಆಗ್ತಾ ಇಲ್ಲ. ಕಾಂಗ್ರೆಸ್ನ ಬಹಳಷ್ಟು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರು ಬಿಜೆಪಿಯನ್ನ ಸೇರೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ ಎಂಬ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೊಂದು ವರ್ಷ ಮಾತ್ರ ಈ ವಿಧಾನಸಭಾ ಚುನಾವಣೆಗೆ ಉಳಿದಿರುವಾಗ ಈ ರೀತಿಯಾದಂತಹ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ಒಂದು ಹಂತದಲ್ಲಿ ಬೆಳವಣಿಗೆಗಳನ್ನ ಆಗ್ತವೆ. ಆದ್ರೆ ನಿಜವಾಗಿಯೂ ಕೂಡ ಯಾರು ಕಾಂಗ್ರೆಸ್ಗೆ ಸೇರ್ತಾರೆ, ಯಾರು ಬಿಜೆಪಿಗೆ ಸೇರ್ತಾರೆ ಎಂಬಂತದ ಕುರಿತು ಯಾರೂ ಕೂಡ ನಿಖರವಾಗಿ ಈವರೆಗೂ ಕೂಡ ಮಾತನಾಡ್ತಿಲ್ಲ. ಆದ್ರೆ ಆರೋಪಗಳು, ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಈ ಒಂದು ವಿಚಾರದ ಮೇಲೆ ನಡೀತವೆ ಅಂತ ಹೇಳ್ಬೋದು. ಸೌಮ್ಯ, ಈಗ ಅನಿಲ್, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಮತ್ತೊಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈಗ ರಮೇಶ್ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡಿದ್ಮೇಲೆ ಒಂದ್ ರೀತಿ ಪೇಚಿಗೆ ಸಿಲುಕದಂತಹ ರೀತಿಯಲ್ಲಿ ಮತ್ತೆ ಯೂಟರ್ನ್ ಅನ್ನ ಹೊಡೆದು ತಮ್ಮ ಸ್ಟೇಟ್ಮೆಂಟ್ ಅನ್ನೇ ಬದಲಾಯಿಸ್ತಾರೆ ಸಿದ್ದರಾಮಯ್ಯನವರು. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಯತ್ನಾಳ್ ಅವ್ರು ಹೇಳಿದಂತಹ ಒಂದೇ ಒಂದು ಮಾತನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ರ ಕಾಂಗ್ರೆಸ್ ನಾಯಕರು ಅಂತ. ಖಂಡಿತವಾಗಿಯೂ ಸೌಮ್ಯ, ಯಾಕಂತ ಹೇಳಿದ್ರೆ ಯಾರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ಮುಂದಾಗಿದ್ದಾರೆ ಎಂಬಂತ ಯಾವುದೇ ರೀತಿಯಂತ ವಿವರಣೆ ಅಥವಾ ಹೆಸರನ್ನು ಹೇಳೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಎಲ್ಲ ವಿವರಗಳು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಬಳಿ ಇವೆ ಎಂಬಂತ ಹೇಳಿಕೆಯನ್ನ ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಆದ್ರೆ ನಾನು ಯಾರನ್ನೂ ಕೂಡ ಪಕ್ಷಕ್ಕೆ ಸೇರಿಸಿಕೊಳ್ತೇನೆ ಎಂಬ ಹೇಳಿಕೆಯನ್ನ ಕೊಟ್ಟಿಲ್ಲ ಎಂದು ಅದಕ್ಕೆ ಸಿದ್ದರಾಮಯ್ಯ ಅವರು ಒಂದು ಪ್ರತಿ ಹೇಳಿಕೆಯನ್ನು, ಅಂದ್ರೆ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರೋದಕ್ಕೆ ಯಾವ ನಾಯಕರು ಮುಂದಾಗಿದ್ದಾರೆ, ಇದರ ಬಗ್ಗೆ ನಿಜವಾಗಿಯೂ ಕೂಡ ಮಾತುಕತೆ ನಡೆದಿದೆಯಾ ಎಂಬಂತದ್ದು ಕೂಡ ಇದೀಗ ಒಂದು ಚರ್ಚೆಗೆ ಒಳಪಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಪಕ್ಷ ತೊರೆದು ಹೋಗಿರುವಂತವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಈ ಹಿಂದೆನೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಒಂದು ಏನು ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಕಮಿಟಿಯ ಮೂಲಕವೇ ಎಲ್ಲರೂ ಕೂಡ ಕಾಂಗ್ರೆಸ್ ಬರಬೇಕಾಗ್ತದೆ. ಆದ್ರೆ ಏನು ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿರುವ ಪ್ರಕಾರವಾಗಿ ಬಿಜೆಪಿಯ ಮಂತ್ರಿಗಳು ಯಾರು ಹೋಗ್ತಾ ಇದ್ದಾರೆ ಎಂಬುದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇರ್ಬೋದು, ಅದರ ಜೊತೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಇರ್ಬೋದು, ಅವರೆಲ್ಲರೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷಕ್ಕೆ ಬಂದಿರುವಂತಹ ಯಾವುದೇ ಶಾಸಕರು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ, ಅವರು ಈ ಬಾರಿ ಕೂಡ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ಮತ್ತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಶಾಸಕರುಗಳು ನಮ್ಮ ಒಂದು ಸಂಪರ್ಕದಲ್ಲಿದ್ದಾರೆ, ಅವರು ಬಿಜೆಪಿಯನ್ನು ಸೇರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂಬ ಹೇಳಿಕೆಯನ್ನ ರಾಜ್ಯ ಬಿಜೆಪಿ ನಾಯಕರು ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರ ಏನಿದೆ, ಒಂದು ವರ್ಷ ಚುನಾವಣೆಗೆ ಬಾಕಿ ಉಳಿದಿರುವಾಗಲೇ ಈಗಾಗಲೇ ಪಕ್ಷಾಂತರದ ಬಗ್ಗೆ ಚರ್ಚೆ ಮಾಡ್ತಿರುವಂತದ್ದು ಯಾಕೆ ಎಂಬಂತಹ ಒಂದು ರಾಜಕೀಯ ಚರ್ಚೆಗಳು ಈಗ ರಾಜ್ಯದಲ್ಲಿ ಉಂಟಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಯಾವುದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಯಾರು ಬಿಜೆಪಿಯನ್ನ ಬಿಡ್ತಾರೆ, ಕಾಂಗ್ರೆಸ್ ಅನ್ನ ಸೇರ್ತಾರೆ ಎಂಬುದಕ್ಕೆ ಕಾಂಗ್ರೆಸ್ ನಾಯಕರ ಬಳಿಯೂ ಕೂಡ ಒಂದು ಸ್ಪಷ್ಟವಾದಂತಹ ಏನೋ ಒಂದು ಪ್ರತಿಕ್ರಿಯೆ ಅಥವಾ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳ್ಬೋದು. ಸೌಮ್ಯ, ಥ್ಯಾಂಕ್ ಯು ಅನಿಲ್, ತಮ್ಮ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.